ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಹೆಂಗಿದ್ದೀರಾ? ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಾವು ರೀಸೆಂಟಾಗಿ OLX ತುಂಬ ಪಾಪ್ಯುಲರ್ ಆಗಿಬಿಟ್ಟೈತೆ. ಏನಕ್ಕೆ ಅಂದರೆ ಸೆಕೆಂಡ್ ಹ್ಯಾಂಡ್ಸ್ ಮೊಬೈಲ್ ಆಗಿರ್ಬೋದು, ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಏನೇ ಆಗಿರ್ಬೋದು, TV, ಫ್ರಿಜ್ಜು, ಕಾರು, ಮೊಬೈಲ್, ಇನ್ನೊಂದು ಎಲೆಕ್ಟ್ರಿಕ್ ಗೂಡ್ಸ್ ಇರ್ಬೋದು. ಸೊ ತಗೋಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರ್ಬೇಕಂತ ಹೇಳ್ಬಿಟ್ಟು ನಾನು ಒಂದು ಮೆಸೇಜ್ ಹಾಕೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಸ್ನೇಹಿತರೆ ಏನಾಯ್ತು ಅಂದರೆ, ನಾನು ಒಂದು ಮೊಬೈಲ್ ಪರ್ಚೇಸ್ ಮಾಡೋಣ, ಒಳ್ಳೆ ಮೊಬೈಲ್ ಸೆಕೆಂಡ್ ಸೆಲ್ಲು ಸ್ವಲ್ಪ ಕಡಿಮೆ ಸಿಕ್ಕಿದ್ರೆ ಸಾಕಂತ ಹೇಳ್ಬಿಟ್ಟು ನಾನು ಸರ್ಚ್ ಮಾಡ್ತಿದ್ದೆ. ಆವಾಗ ತಾನೇ ಲೈವ್ ಆಗ್ತಿತ್ತು. ಆ್ಯಡಲ್ಲಿ ನೋಡಿದ ತಕ್ಷಣ 11,800ಗೆ ಹಾಕಿದ್ದೆ. ಅವನ ಹೆಸರು ಅಭಿ ಅಂತ ಹೇಳ್ಬಿಟ್ಟಿತ್ತು ಅದ್ರ ಮೇಲೆ. ಓಕೆನಾ? ಸೊ ತೋರಿಸ್ತೀನಿ ನಿಮ್ಗೆ. ಚಾಟ್ ಮಾಡಿರೋದಾಗಿರ್ಬೋದು, ಅವನು ಯಾವ ಥರ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಿಮಗೆ ಡೀಟೇಲ್ ಆಗಿ ಕೊಡ್ತೀನಿ ಇವಾಗ. ಸ್ನೇಹಿತರೆ, ನೀವು ಹುಷಾರಾಗಿರಿ. ಈ ಥರ ಸ್ಕ್ಯಾಮರ್ಸ್ ಜೊತೆ ಸಿಕ್ಕಾಕೊಂಡ್ರೆ ನಿಮ್ಮ ಅಮೌಂಟ್ ಎಲ್ಲನೂ ಗಾನ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಕೇರ್ಫುಲ್ ಆಗಿರಿ. ಮೊಬೈಲ್ ಸೆಕೆಂಡ್ಸು OLX ತೊಗೋಬೇಕಾದ್ರೆ ನಾವು ಏನು ಕಷ್ಟಪಟ್ಟು ದುಡಿದಿರೋ ಅಮೌಂಟು ಕಡಿಮೆಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು OLXಗೆ ಹೋದರೆ ಆಸೆ ಬಿದ್ದು ಡೆಫಿನೆಟ್ಲಿ ಹೋಗುತ್ತೆ. ಸೊ ನಾನು ತೋರಿಸ್ತೀನಿ ನಿಮಗೆ ಡೀಟೇಲ್ಸ್, ಯಾವ ಥರ ಅವ್ನು ಮೆಸೇಜ್ ಮಾಡಿದ್ದಾನೆ ನನಗಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಅವನ ಹೆಸರು ಅಭಿ ಅಂತ ಹಾಕಿದ್ದಾನೆ. ಆವಾಗ ಮೊಬೈಲ್ ಅವನ ಆ್ಯಡು 11,800 ಅಂದರೆ 11,800 ರೂಪಾಯಿಗೆ ಮೊಬೈಲ್ ಆ್ಯಡ್ ಹಾಕಿದ್ದ. ಇವಾಗ ಎಷ್ಟಕ್ಕೆ ಚೇಂಜ್ ಮಾಡಿದ್ದಾನೆ? ಪ್ರೆಸೆಂಟ್ ಲೈವ್ ಆಫ್ಟರ್ 3 ಡೇಸು 9,000 ಹಾಕಿದ್ದಾನೆ. ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು, ನೀವು ನೋಡ್ಬೋದು ಎಷ್ಟು ಅಮೌಂಟ್ ಈಗ ಹಾಕಿದ್ದಾನೆ, ಆವಾಗಲೇ ಎಷ್ಟಿತ್ತು ಅಂತ ಹೇಳ್ಬಿಟ್ಟು. ಆ್ಯಡ್ ಲೊಕೇಶನ್ ಎಲ್ಲಿ ಗೊತ್ತಾ? KR ಪುರಂ, ಬ್ಯಾಂಗ್ಳೂರು ಅಂತ ಹಾಕಿದ್ದಾನೆ. ಓಕೆನಾ? ಸೊ ನಾನು ನಿಮಗೆ ಚಾರ್ಟ್ ಎಲ್ಲ ತೋರಿಸ್ತೀನಿ. ಅವನು ಡಿಸ್ಕ್ರಿಪ್ಷನ್ ಏನು ಹಾಕಿದ್ದಾನೆ ಗೊತ್ತಾ? ವಾಂಟ್ ಟು ಸೆಲ್ ಇಟ್ ಅರ್ಜೆಂಟ್ಲಿ, ಐ ಕ್ಯಾನ್ ಸೆಂಡ್ ಇಟ್ ಬೈ ಕೊರಿಯರ್, ಯು ಹ್ಯಾವ್ ಟು ಗಿವ್ ದ ಕೊರಿಯರ್ ಚಾರ್ಜಸ್, ಯು ಸೆಂಡ್ ರೆಸ್ಟ್ ಯು ರಿಸೀವ್ ಅಂಡ್ ಪೇ ಮಿ ಅಂತ ಹಾಕಿದ್ದಾನೆ. ಅಂದರೆ ಫಸ್ಟ್ ನನಗೆ ಕೊರಿಯರ್ ಚಾರ್ಜಸ್ ಹಾಕು, ಆಮೇಲೆ ಮಿಕ್ಕಿದ್ದ ಅಮೌಂಟ್ ಬೇಕಾದ್ರೆ ಮೊಬೈಲ್ ಒನ್ಸ್ ನೀನು ರಿಸೀವ್ ಮಾಡ್ಕೊಂಡ್ಮೇಲೆ ಕಳಿಸ್ಬೋದು ಅಂತ ಹೇಳ್ಬಿಟ್ಟು ಆ್ಯಡ್ ಹಾಕಿದ್ದಾನೆ. ಇದನ್ನು ನೋಡ್ಬಿಟ್ಟು ನಾವು ನಂಬಿಟ್ಟು, ಅಯ್ಯೋ ಹೌದಾನೆ ನಿಜ, ನನಗೆ ಫುಲ್ ಅಮೌಂಟ್ ಕೊಡ್ತಾ ಇಲ್ಲ, ಕಡಿಮೆ ಅಮೌಂಟ್ ಮಾತ್ರನೇ ಕೊಡೋದಲ್ವಾ, ಸೊ ಕಳಿಸ್ಬಿಡೋಣ ಅಮೌಂಟ್ ಅಂತ ಹೇಳ್ಬಿಟ್ಟು ನೀವು ಕಳಿಸಿದ್ರೆ ನಮ್ಮದು ಏನೇನು ಅಮೌಂಟ್ ಹಾಕಿದ್ವು ಅಮೌಂಟ್ ಅಷ್ಟೇ ಗಾನ್. ಅವನು ಆ ಥರ ತುಂಬ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಅಮೌಂಟ್ ಕಸಿಯಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಅಂದ್ರೆ ಒಂದು 10 ಜನ ಸಾಕಲ್ವಾ? ಡೈಲಿ 1-2 ಆ ಥರ ಸಿಗ್ತಾ ಇದ್ರೆ ಕೂಲಿ ಬಂದಂಗೆ 700-800 ರೂಪೀಸ್ ಈ ಥರ ಬರ್ತಿದ್ರೆ ಸಾಕ್ತಾನೆ. ಆ ಥರ ಸ್ಕ್ಯಾಮ್ ಆದ್ಮೇಲೆ ನಾವು ಆಮೇಲೆ ಯಾರಿಗೆ ಕೇಳೋಕ್ಕಾಗತ್ತೆ ಹೇಳಿ? ಪೊಲೀಸ್ ಸ್ಟೇಷನ್ಗೆ ಹೋಗಿ ನನಗೆ 800 ರೂಪೀಸ್ ಸ್ಕ್ಯಾಮ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಎಲ್ಲನೂ ಇದೆಲ್ಲ ಪ್ಲಾನ್ ಪ್ರಕಾರ ಅವ್ನು ಮಾಡಿರೋದು. ಏನು ಈಸಿಯಾಗಿ ಒಂದು 1,000 ರೂಪೀಸ್ ಬಂದರೆ ಸಾಕು. ನಾನು ಆ್ಯಡ್ ನೋಡಿದ ತಕ್ಷಣ ನನಗೆ ಗೊತ್ತಾಗಾಯ್ತು ಇದೇನೋ ಸಮಥಿಂಗ್ ಪ್ರಾಬ್ಲಮ್ ಇದೆ ಈ ಆ್ಯಡಲ್ಲಿ ಅಂತ ಹೇಳ್ಬಿಟ್ಟು. ಅದ್ರ ಪ್ರಕಾರ ನಾನು ಸುಮ್ಮನೆ ನೋಡೋಣ ಅಂತ ಆಯ್ ಅಂತ ಮಾಡಿದೆ. ಅವನು ಎಸ್ ಅಂತ ಹಾಕ್ಬಿಟ್ಟು 5-6 ಮೆಸೇಜ್ ಒಂದೇ ಸಲ ಕಳಿಸ್ತವನು. ನಾನು ಆಯ್ ಮಾಡಿದ್ದಕ್ಕೆ ಮಾತ್ರ. ಅವನೇನು ಹಾಕಿದ್ದಾನೆ? ಪ್ಲೀಸ್ ರೀಡ್ ಡೀಟೇಲ್ಸ್ ಫಸ್ಟ್ ಅಂತ ಹಾಕಿದ್ದಾನೆ. ಆಮೇಲೆ ಐ ಹ್ಯಾವ್ ಬಿಲ್ ಆ್ಯಂಡ್ ಮೊಬೈಲ್ ಆಸ್ ನೋ ಡಿಫೆಕ್ಟ್ಸ್ ಅಂತ ಹಾಕಿದ್ದಾನೆ. ಸೆಲ್ಲಿಂಗ್ ಫಾರ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹಾಕಿದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಅಂದರೆ ನಾವು ಟೆಂಪ್ಟ್ ಆಗಿಬಿಟ್ಟು ಅರ್ಜೆಂಟ್ಗೋಸ್ಕರ ಅವನು ಮೊಬೈಲ್ ಸೇಲ್ ಮಾಡ್ತಾಯಿದ್ದಾನೆ ಕಡಿಮೆಗೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಿಮ್ಗೆ ಟೆಂಪ್ಟ್ ಮಾಡೋಕ್ಕೆ ಅವನು ಪ್ಲ್ಯಾನ್ ಇದೆಲ್ಲ. ಆಮೇಲೆ ಒಡಿಸ್ಸಾ ಅಂತ ಹೇಳ್ತಾ ಇದ್ದಾನೆ. ಒಡಿಸ್ಸಾ ಸ್ಟೇಟ್ ಅಂತ ಅವನು. ಓಕೆನಾ? ಒಡಿಸ್ಸಲ್ಲಿ ಇದ್ದೀನಿ ನಾನು. ಫಸ್ಟು ನೀನು ಕೊರಿಯರ್ ಚಾರ್ಜಸ್ ನನಗೆ ಕಳಿಸು, ಆಮೇಲೆ ಮೊಬೈಲ್ ಕಳಿಸ್ತೀನಿ ನಿನಗೆ. ಒನ್ಸ್ ನಿನ್ನ ಅಡ್ರೆಸ್ ಕೊಡು, ನಿಂದು ಅಡ್ರೆಸ್ಸು ಮೊಬೈಲ್ ನಂಬರು ವಾಟ್ಸಪ್ಪಲ್ಲಿ ಪಿಂಗ್ ಮಾಡು, ನನ್ನ ನಂಬರ್ಗೆ ದುಡ್ಡು ಹಾಕು, ಆಮೇಲೆ ನಿನಗೆ ಮೊಬೈಲ್ ಕಳಿಸ್ತೀನಿ. ಆಮೇಲೆ ನೀನು ದುಡ್ಡು ಬೇಕಾದರೆ ಫುಲ್ ಅಮೌಂಟ್ ನನಗೆ ಕಳಿಸ್ಬೋದು, ಮಿಕ್ಕಿದ್ದ ಅಮೌಂಟು. ಓಕೆನಾ? ಆಮೇಲೆ ಅವನು ವಾಟ್ಸಪ್ ನಂಬರ್ ಹಾಕಿದ್ದಾನೆ ಇಲ್ಲಿ. ಓಕೆನಾ? ಇಲ್ಲಿ ನೋಡ್ಬೋದು. ಇಫ್ ಯು ಆರ್ ಓಕೆ ದೆನ್ ವಾಟ್ಸಪ್ ಮೀ ಫಾರ್ ಬಿಲ್ ಆ್ಯಂಡ್ ಮೊಬೈಲ್ ಪಿಕ್. ಅಂದರೆ ನಿನಗೂ ಏನಾದರೂ ಓಕೆ ಆದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡು, ನಿನಗೆ ಬಿಲ್ಲು ಆಮೇಲೆ ಮೊಬೈಲ್ ಪಿಕ್ಸ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ದ. ಆಮೇಲೆ ಹೌ ಮಚ್ ಮನೆ ಅಂತ ಕೇಳಿದೆ, ಎಷ್ಟು ಕಳಿಸ್ಬೇಕು ನಿನ್ಗೆ ಅಂತ ಕೇಳಿದ ತಕ್ಷಣ ಅವನೇನು ಹಾಕಿದ್ದಾನೆ? ಅವ್ನು ಫಸ್ಟ್ ಏನು ಮೆಸೇಜ್ ಮಾಡ್ತಿದ್ದಾನೆ ಗೊತ್ತಾ? ನನಗೆ ಫಸ್ಟು 750 ರೂಪೀಸ್ ಅಮೌಂಟು ಕೊರಿಯರ್ ಚಾರ್ಜಸ್ ಕಳಿಸು ಸಾಕು, ಆಮೇಲೆ ಮಿಕ್ಕಿದ ಅಮೌಂಟ್ ಕೊಡು ಅಂತ ಹೇಳ್ಬಿಟ್ಟು ಅವನು ಮೆಸೇಜ್ ಹಾಕಿದ್ದಾನೆ ನನಗೆ. ಆಮೇಲೆ DTDCನ ಅದು ಕೊರಿಯರ್ ಎಲ್ಲ ಅವನು ಏನೋ ಕೊರಿಯರ್ ಸಮೇತ ಹೆಸರು ಸಮೇತ ಅವ್ನು ಹೇಳ್ತಾವನೆ. ಆಮೇಲೆ ಪ್ಲೀಸ್ ವಾಟ್ಸಪ್ ಮೀ ಯುವರ್ ಅಡ್ರೆಸ್ ಅಂತ ಹಾಕಿದ್ದಾನೆ, ID ಪ್ರೂಫು, ಆಮೇಲೆ ಕೊರಿಯರ್ ಚಾರ್ಜಸ್ಸು ಕಳಿಸು ನನಗೆ, ನಿನ್ನ ಮಿಕ್ಕಿದ್ದು ಆಮೇಲೆ ಕಳಿಸುವಂತೆ ಮೊಬೈಲ್ ಒನ್ಸ್ ರಿಸೀವ್ ಆದಮೇಲೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದೀನಿ. ವಾಟ್ಸಪ್ ನಂಬರ್ ಕಳಿಸಿದ್ದಾನೆ. ನೀವು ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಎಲ್ಲ ತೋರಿಸ್ತೀನಿ ನೋಡಿ. ನನಗೆ ಗೊತ್ತಾಯ್ತು ಇವನು ಸ್ಕ್ಯಾಮರ್ ಪಕ್ಕ ಅಂತ ಹೇಳ್ಬಿಟ್ಟು ನಾನು ಇವನ ಜೊತೆ ಸ್ವಲ್ಪ ಆಟ ಆಡ್ಸೋಣ, ಇವನಿಗೆ ಏನೇನು ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮೆಸೇಜ್ ಮಾಡ್ತಿದ್ದೆ. ಓಕೆ, ಎನಿ ಇಶ್ಯೂಸ್ ಆನ್ ಡಿವೈಸ್ ಅಂತ ಹಾಕಿದೆ. ಅವನೇನು ಹೇಳ್ತಾನೆ? ನೋ ಇಶ್ಯೂಸ್ ಆನ್ ಡಿವೈಸ್, ನೆವರ್ ಓಪನ್ ಅಂತ ಹಾಕಿದ್ದಾನೆ. ಯು ಚೆಕ್ ಆ್ಯಂಡ್ ಪೇ ಮಿ ರೆಸ್ಟ್. ಅಂದರೆ ಫಸ್ಟ್ ನನಗೆ ಇಷ್ಟು ಅಮೌಂಟ್ ಹಾಕು, ಆಮೇಲೆ ಮೊಬೈಲ್ ಬಂದ ತಕ್ಷಣ ನೀನು ಬೇಕಾದರೆ ಚೆಕ್ ಮಾಡಿಬಿಟ್ಟು ಮೊಬೈಲ್ ತೊಗೋಬೋದು, ಮೊಬೈಲ್ ಹೆಂಗೈತೆ ಅಂತ ಹೇಳ್ಬಿಟ್ಟು ನೀನು ಬೇಕಾದರೆ ತೊಗೋಬೋದು ಅಂತ. ಆಮೇಲೆ ನಾನು ಇದ್ಕೊಂಡು ಓಕೆ ಐ ವಿಲ್ ಸೆಂಡ್ ಲೇಟರ್, ಐ ಹ್ಯಾವ್ ನೋ ಸಬ್ಸೆಂಟ್ ಬ್ಯಾಲೆನ್ಸ್ ನೌ, ಐ ವಿಲ್ ಸೆಂಡ್ ಮಾರ್ನಿಂಗ್, ನಾವು ಹ್ಯಾವ್ ಓನ್ಲಿ 450 ರೂಪೀಸ್ ಅಂತ ಹಾಕ್ದೆ ಮೆಸೇಜು. ನನ್ನ ಹತ್ರ 450 ರೂಪಾಯಿ ಮಾತ್ರ ಐತೆ, 750 ರೂಪಾಯಿ ಇಲ್ಲ, ಬೆಳಗ್ಗೆ ಹಾಕ್ತೀನಿ ನಿನಗೆ ಬೇಕಾದ್ರೆ ಅಂತ ಮೆಸೇಜ್ ಮಾಡಿದೆ. ಇಟ್ಸ್ ಓಕೆ, ಫಾರ್ ಟೋಕನ್ ಅಮೌಂಟ್ ಅಷ್ಟೇ ಹಾಕಿ ಸಾಕು 450 ರೂಪಾಯಿ, ಮಿಕ್ಕಿದ ಅಮೌಂಟು ಬೆಳಗ್ಗೆ 300 ರೂಪಾಯಿ ಹಾಕು, ನೋ ಪ್ರಾಬ್ಲಮ್ ಅಂತಾನೆ. ಅಂದರೆ ಅವನು ಅದರ ಅರ್ಥ ಎಷ್ಟಾದರೂ ಬರಲಿ
ಬರೋದು ಬರಲಿ ಹೊಡ್ಕೊಬಿಡೋಣ ಅಂತ ಒಂದು ಪ್ಲಾನ್ ಅಷ್ಟೇ, ಇನ್ನೇನಿಲ್ಲ. ಓಕೆನಾ, ನಾನು ಇದ್ಕೊಂಡು ಮಾರ್ನಿಂಗೇ ಕಳಿಸ್ಬಿಡ್ತೀನಿ ಎಷ್ಟು 50 rupees ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ದೆ. ಆಮೇಲೆ ಅವನೇ ಹೇಳ್ತಾನೆ ಎಸ್ ನೋ ಇಶ್ಯೂಸ್ ಬಟ್ ಸೆಂಡ್ ಅರ್ಲಿ ಆ್ಯಸ್ ಐ ಆಮ್ ಗೆಟಿಂಗ್ ಎ ಲಾಟ್ ಆಫ್ ಮೆಸೇಜ್ ಅಂತ. ಅಂದರೆ ನಾನು ತುಂಬ ಮೆಸೇಜ್ ಬರ್ತಾ ಇದೆ ಮೊಬೈಲ್ಗೆ ಕೊಂಡ್ಕೊಳ್ಳೋಕ್ಕೆ, ಆ್ಯಸ್ ಸೂನ್ ಆ್ಯಸ್ ಅರ್ಲಿ ಅಂದರೆ ಬೇಗ ನನಗೆ ಹಾಕೋ ಅಮೌಂಟು ನಂಬರ್ಗೆ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾನೆ. ಮೆಸೇಜ್ ಮೇಲೆ ಮೆಸೇಜ್ ಅವ್ನು ನೋಡಿ ಸ್ನೇಹಿತರೆ ಏನು ಗೊತ್ತಾ, ನೀನು ಒಂದು ಮೆಸೇಜ್ ಮಾಡಿದ್ರೆ ಅವ್ನು 10 ಮೆಸೇಜ್ ಮಾಡ್ತಾನೆ. ಡಿಮ್ಯಾಂಡ್ ಮಾಡ್ತಾನೆ ಇಮಿಡಿಯೇಟ್, ಕಲಿಸು ಬೇರೆಯವರೆಲ್ಲ ಡಿಮ್ಯಾಂಡ್ ಮಾಡಿದವ್ರು ಮೆಸೇಜ್ ಜಾಸ್ತಿ ಬರ್ತೈತೆ, ಇಲ್ಲಾಂದ್ರೆ ಅವ್ರು ಸೇಲ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಹೇಳ್ತಾನೆ, ಇಫ್ ಯು ವುಡ್ ಹ್ಯಾವ್ ಸೆಂಡ್ ಐ ವುಡ್ ಹ್ಯಾವ್ ಡಿಲೀಟೆಡ್ ದ ಆ್ಯಡ್. ಅಂದರೆ ನೀನು ಬೇಗ ಕಳಿಸಿದ್ರೆ ಅಮೌಂಟು ಅಡ್ರೆಸ್ಸು ನನಗೆ ನಾನು ಯಾಡ್ ಡಿಲೀಟ್ ಮಾಡಿಬಿಡ್ತಿದ್ದೆ, ಯಾಕಂದರೆ ತುಂಬ ನನಗೆ ಮೆಸೇಜ್ ಬರ್ತಾ ಐತೆ. ಮೇಲೆ ನೀನು ಕೊಟ್ಟಿದೆಯಲ್ಲ ಆ ನಂಬರ್ ಕಳಿಸ್ತೀನಿ ಅಮೌಂಟು ಅಂತ ಹೇಳಿದೆ. ನೋ ಐ ಆಮ್ ಗಿವಿಂಗ್ ಮೈ QR ಕೋಡ್. ಅಂದರೆ ಆ ನಂಬರ್ಗೆ ಬೇಡ, ಅದು ಬರೀ ವಾಟ್ಸಪ್ ನಂಬರ್ಗೆ ಮಾತ್ರ. ಬೇರೆ ನೀನು QR ಕೋಡ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ, ಅದಕ್ಕೆ ಕಳಿಸೋ ಅಮೌಂಟು ಅಂತ ಹೇಳ್ಬಿಟ್ಟು ಅವನು ಮತ್ತೆ ಮೆಸೇಜ್ ಮಾಡ್ತಾವನೆ. ಐ ವಿಲ್ ಟ್ರೈ ಟು ರೀಸೆಂಡ್ ಮನಿ ಅಂತ ಹೇಳ್ಬಿಟ್ಟು ನಾನಂದೆ ಮತ್ತೆ ನಾನು ಕಳಿಸ್ತೀನಿ ಸರ್, ಆ ನಂಬರ್ ಕಳಿಸಿದ ನಂಬರ್ಗೆ ಹೋಗ್ತಾ ಇಲ್ಲ, ಅದ್ಯಾಕೋ ಪ್ರಾಬ್ಲಮ್ ಏನೈತೆ, ನೆಟ್ವರ್ಕ್ ಸ್ಲೋನೆಸ್ ಇರ್ಬೋದು, ಮತ್ತೆ ಇನ್ನೊಂದ್ಸಲ ಕಳಿಸ್ತೀನಿ ಅದೇ ನಂಬರ್ಗೆ ರೀಸೆಂಡ್ ಮಾಡ್ತೀನಿ ಅಂದೆ. ಆ್ಯಸ್ ಯು ವಿಲ್ ಕನ್ಫರ್ಮ್ ಮೀ ವಿತ್ ಸ್ಕ್ರೀನ್ಶಾಟ್ ಇನ್ ವಾಟ್ಸಪ್ ಆ್ಯಂಡ್ ಸೆಂಡ್ ಅಡ್ರೆಸ್ ID ಪ್ರೂಫ್. ಅಂದರೆ ನೀನು ಕನ್ಫರ್ಮ್ ಮಾಡಿ ಕಳಿಸ್ಬಿಟ್ಟು ಆಮೇಲೆ ಸ್ಕ್ರೀನ್ಶಾಟ್ ಹಾಕಿ ನನಗೆ, ಆಮೇಲೆ ID ಪ್ರೂಫ್ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾವನೆ ಅವನು. ಆಮೇಲೆ ನಾನು ಇದ್ಕೊಂಡು ಮೆಸೇಜ್ ಇಸ್ ಆಲ್ಸೋ ಡೆಲಿವರಿಂಗ್ ವೆರಿ ಲೇಟ್, ಅನೇಬಲ್ ಟು ಸೆಂಡ್, ಐ ಸೆಂಟ್ ಇನ್ ವಾಟ್ಸಪ್ ಆಲ್ಸೋ ಬಟ್ ದ ಮೆಸೇಜ್ ಇಸ್ ನಾಟ್ ಡೆಲಿವರ್ಡ್ ಅಂತ ಹೇಳ್ಬಿಟ್ಟು 4 ಮೆಸೇಜ್ ಮಾಡಿದೆ ಇಮಿಡಿಯೇಟಾಗಿ. ಅಲ್ಲಿಗೆ ಅರ್ಥ ಆಗೋಯ್ತು ಅವನಿಗೆ, ಓ ಇವರು ಬೇಕಂತ ನನಗೆ ಆಟ ಆಡಿಸ್ತವ್ರೆ, ನನ್ನ ವಿಷಯ ಅವ್ನಿಗೆ ಗೊತ್ತಾಗೋಗೈತೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ನಿಗೆ ಅರ್ಥ ಆಗಿರ್ಬೋದು. ಅಲ್ಲಿಗೆ ಲಾಸ್ಟ್ ಅವನು ಏನೋ ಅಲ್ಲಿಂದ ಆಮೇಲೆ ಅವ್ನು ನನಗೆ ಮೆಸೇಜೇ ಮಾಡಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟ. ಆಮೇಲೆ ರಿಪ್ಲೈನೇ ಕೊಡಲಿಲ್ಲ ಅವನು. ಎಷ್ಟು ಫೂಲ್ ಮಾಡ್ತಾ ಇದ್ದಾನೆ ಅಂದರೆ, ಯಾರಾದರೂ ನಂಬಿಟ್ಟು ಪಾಪ ಗೊತ್ತಿಲ್ಲದೆ ಇರೋರು ಅಯ್ಯೋ ಇಷ್ಟು ಕಡಿಮೆ ಬರುತ್ತೆ ಎಷ್ಟು ಹೊಂಟಿದ್ರಿ ಅಂತ ಹೇಳ್ಬಿಟ್ಟು 700 ಅಲ್ವಾ ಹೋದ್ರೆ ಹೋಗ್ಲಿ ಬಿಡು ಆಮೇಲೆ ನೋಡೋಣ, ಹೋದರೆ ಕಡಿಮೆ ಅಮೌಂಟ್ ತಾನೆ ಜಾಸ್ತಿ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವೇನಾದರೂ ಹಾಕ್ಬಿಟ್ರೆ ನಮ್ಮ ಥರ ಎಷ್ಟೊಂದು ಜನ ಇರ್ತಾರೆ ಬಕ್ರ ಆಗೋರು. ಸೊ ಎಲ್ಲರ ಹತ್ರ ಅವ್ನು ಕಲೆಕ್ಟ್ ಮಾಡ್ಕೊಬಿಟ್ಟು 700, 800, 1000 ರೂಪೀಸು ಆರಾಮಾಗಿ ಅವನು ಮಜಾ ಮಾಡ್ತಾನೆ. ನೀವೇನಾದರೂ OLX ಅಲ್ಲಿ ಏನಾದ್ರೂ ಒಂದು ಐಟಮ್ ಕನ್ಫರ್ಮ್ ಮಾಡ್ಕೊಂಡ್ರಿ ಅವನ ಹತ್ರ ನಂಬರ್ ತೊಗೊಳ್ಳಿ, ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಬ್ರಿಗೂ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಬಿಟ್ಟು ಆ ಪ್ಲೇಸಲ್ಲಿ ಮೀಟ್ ಆಗೋಕ್ಕೆ ಅಗ್ರಿ ಮಾಡಿಕೊಂಡು ಅಲ್ಲಿಗೆ ಅವನಿಗೆ ತಗೋಬರೋಕ್ಕೆ ಹೇಳಿ ನೀವು ಅಲ್ಲಿಗೆ ಹೋಗಿ. ಓಕೆನಾ, ಬೇಕಾದರೆ ನಿಮ್ಮ ಜೊತೆ ಇನ್ನೊಬ್ರಿಗೂ ಕರ್ಕೊಂಡು ಹೋಗಿ, ನೋ ಪ್ರಾಬ್ಲಮ್ ಇದ್ದರೆ ಹೋಗ್ಬಿಟ್ಟು ಫಸ್ಟ್ ಡಿವೈಸ್ ಆಗಿರ್ಬೋದು ಯಾವುದೇ ಒಂದು ಐಟಮ್ ಇಸ್ಕೊಂಡು ಚೆಕ್ ಮಾಡಿ ಕರೆಕ್ಟಾಗಿ ಐತಾ ಇಲ್ವಾ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ ಇದ್ದರೆ ಜೆನ್ಯೂನ್ ಅನಿಸಿದ್ರೆ ಚೆಕ್ ಮಾಡಿಬಿಟ್ಟು ಎಲ್ಲನೂ ನಿಮ್ಗೇನಾದರೂ ಚೆನ್ನಾಗಿದೆ ಡಿವೈಸ್, ಏನು ಪ್ರಾಬ್ಲಮ್ ಇಲ್ಲ, ಡಿಫೆಕ್ಟ್ಸ್ ಇಲ್ಲ ಅಂತ ನಿಮ್ಗೇನಾದರೂ ಗೊತ್ತಾದರೆ ದಯವಿಟ್ಟು ಆವಾಗ ಮೊಬೈಲ್ ತೊಗೊಳ್ಳಿ. ಇಲ್ಲ ಅಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಸ್ಕ್ಯಾಮ್ಡ್. ಓಕೆ, ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ದುಡ್ದಿರೋನ್ನ ಈ ಥರ ಸ್ಕ್ಯಾಮ್ ಅವ್ರಿಗೆ ನಾವು ಏನೋ ಕಳ್ಕೊಬೇಕಾಗತ್ತೆ. ಇದು ನನಗೆ ಒಂದೇ ಸಲ ಅಲ್ಲ 2 ಸಲ ನನಗೆ ಈ ಥರ ಸ್ಕ್ಯಾಮ್ ಅವರು ನನಗೆ ಕಾಂಟ್ಯಾಕ್ಟ್ ಆಗಿರೋದು. ಒಂದು ಸಲ ನನ್ನ ಹತ್ರ ಕ್ಯಾಮ್ರಾ ಇತ್ತು, ಅದನ್ನು ದೊಡ್ಡ ಸ್ಟೋರಿ ಬಿಡಿ, ಏನು ಕ್ಯಾಮ್ರಾ ಇತ್ತು, ನಾನು ಕ್ಯಾಮ್ರಾ ಸೆಲ್ ಮಾಡೋಣ ಅಂತೇಳಿ ಹೊಸ ಕ್ಯಾಮ್ರಾ ಸ್ನೇಹಿತರೆ ನಾನು Nikon D35 ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಅದು ನಾನು ಸೇಲ್ ಮಾಡೋಣ ಬೇಡ ನಾನೇನು ಯೂಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಇಕ್ತೆ. ಯಾವನೊಬ್ಬನ ಮೆಸೇಜ್ ಮಾಡಿಬಿಟ್ಟ, ನಾನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದೀನಿ ಸರ್, ನಮ್ಮ ಹುಡುಗ ಬರ್ತಾ ಇದ್ದಾನೆ, ಈಗ ಇಮಿಡಿಯೇಟಾಗಿ ನಾನು QR ಕೋಡ್ ಕಳಿಸಿದ್ದೀನಿ, ಅದಕ್ಕೆ ಸ್ಕ್ಯಾನ್ ಮಾಡಿ ಅಂತ. ನಾನು ಫಸ್ಟ್ ಟೈಮ್ ನನಗೆ ಐಡಿಯಾ ಇರಲಿಲ್ಲ ಈ ಥರ OLX ಈ ಥರ ಅಂತ ಹೇಳ್ಬಿಟ್ಟು QR ಕೋಡ್ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಕಸಿನ್ ಮೊಬೈಲ್ ತೊಗೊಂಡು ಆ ಮೊಬೈಲ್ ತೊಗೊಂಡು ನನ್ನ ಮೊಬೈಲ್ಗೆ ಅವನು QR ಕೋಡ್ ಕಳಿಸಿದ್ದಾನಲ್ಲ, ಆ ಮೊಬೈಲಿಂದ ಈ ಮೊಬೈಲ್ ಸ್ಕ್ಯಾನ್ ಮಾಡಿದ್ರೆ ನಾನು ಅವನಿಗೆ ಕಳಿಸೋ ಥರ ಮೆಸೇಜ್ ಬರ್ತಾಯಿದೆ ಅಮೌಂಟು. ಅವನು ಇಮ್ಮಿಡಿಯೇಟಾಗಿ ವಿತಿನ್ ಸೆಕೆಂಡ್ಗೂ ಫೋನ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ. ಫೋನ್ ರಿಸೀವ್ ಮಾಡಿದ ತಕ್ಷಣ ಬೇಗ ಕಳಿಸು, ಬೇಗ ಸ್ಕ್ಯಾನ್ ಮಾಡು, ಬೇಗ ಸ್ಕ್ಯಾನ್, ನಮ್ಮ ಹುಡುಗರು ಬರ್ತಾವ್ರೆ, ಬಂದು ಇಸ್ಕೋತಾರೆ, ಇಮಿಡಿಯೇಟ್ ಅಲ್ಲೇ ನಿಮ್ಗೆ ಅಮೌಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಇಲ್ಲೇನಕ್ಕೆ ಸ್ಕ್ಯಾನ್ ಮಾಡ್ತಾ ಇರೋದು ಅಲ್ವಾ. ಸೊ ಆ ಥರ ಯಾಮಾರಿಸ್ತಾರೆ. ಆಮೇಲೆ ಇಮ್ಮಿಡಿಯೇಟಾಗಿ ನಾನು ಕ್ಯಾನ್ಸಲ್ ಮಾಡಿ ಆಮೇಲೆ ಫೋನ್ ತೊಗೊಂಡು ಅವ್ನಿಗೆ ಬೈದೆ. ಇಮ್ಮಿಡಿಯೇಟಾಗಿ ಅವನು ಕಟ್ ಮಾಡಿದವನು ಆಮೇಲೆ ಸ್ವಿಚ್ ಆಫ್ ಅಷ್ಟೇ. ಆ ಥರ ಸ್ಕ್ಯಾಮರ್ಸ್ ಎಲ್ಲ ಇರ್ತಾರೆ. ಸೊ ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಹೆಲ್ಪ್ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.